ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಹೈಲೈಟ್ ಆಗಿದ್ದು ನಾಲ್ಕು ಜನ, ಒಂದು ಅಶ್ವಿನಿ, ಒಂದು ರಕ್ಷಿತಾ, ಇನ್ನೊಂದು ಕಾವ್ಯ ಮತ್ತು ಗಿಲ್ಲಿ. ವೇರ್ ಈಸ್ ಸೀಸನ್ ಎಂಟರ್ಟೈನರ್? ಯಾರೆಲ್ಲ ಗುರು? ನಿನ್ನೆ ಎಪಿಸೋಡ್ ಹೇಳಿದ್ರಲ್ಲ ಧ್ರುವಂತವ್ರಂತ, ಅವರೇ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಪ್ರೋಮೋದಲ್ಲಿ ಏನಿದೆ, ಯಾರ್ಯಾರು ಏನೇನು ತಿದ್ಕೊಂಡ್ರು, ಮುಖ್ಯವಾಗಿ ಈ ಟೈಮಲ್ಲಿ ಈ ವಿಷಯಗಳಲ್ಲಿ ಒಂದು ಕ್ಲಾರಿಟಿ ಕೊಡಬೇಕಿತ್ತು, ಕ್ಲಾರಿಟಿ ಸಿಕ್ಬೇಕಿತ್ತು. ಕೆಲವು ವಿಷಯದಲ್ಲಿ ಮಾತ್ರ ಆಲ್ರೆಡಿ ಮುಗ್ದೋಗಿರೋ ವಿಷಯ ಇನ್ನೂ ಇರೋದೇ ಒಂದು ವಾರ, ಈ ಟೈಮಲ್ಲಿ ಇದು ಬೇಕಾಗಿತ್ತ ಅಂತ ಒಂದು ಪ್ರಶ್ನೆ ಉದ್ಭವ ಆದ್ರೆ ಹೋಗ್ಲಿ ಬಿಡಿ, ಕೊನೆಗಾದ್ರೂ ಪೊಲೀಸ್ ಸ್ಟಾಪ್ ಬಂತಲ್ಲ ಅಂತ ಒಂದು ಬಂತು. ಇನ್ನೊಂದು ಸರಿಯಾದ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡು ಅವರ ಒಂದು ಕ್ಲಾರಿಟಿ ಕೊಟ್ರ ಅಂತ ಹೇಳ್ತಾ ಇತ್ತು. ಅದು ಏನು ಇದು ಏನು, ಯಾವ್ದ್ರ ಬಗ್ಗೆ ಏನಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ಗೊತ್ತಿರುತ್ತೆ, ಈ ಪ್ರೋಮೋದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ, ಅಂದ್ರೆ ನಾವೇನಾದ್ರೂ ತಿದ್ಕೊಳ್ಬೇಕಂತ ಅವಕಾಶ ಇದ್ರೆ ಈ ಟೈಮಲ್ಲಿ ಅವ್ರಿಗೆ ನಾವು ಹೇಳ್ಬೋದು. ಅದನ್ನ ಕ್ಷಮೆ ಕೇಳಿ ಅವ್ರನ್ನ ನಾವು ಅದನ್ನ ಅಲ್ಲಿಗೆ ಸಮಾಪ್ತ ಮಾಡ್ಬೋದು ಅಂತ ಒಂದು ಸಿಚುವೇಶನ್ ಕೊಡ್ತಾರೆ ಕಿಚ್ಚ ಸಾರು. ಅದ್ರ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ನಾನೇನಾದ್ರೂ ತಿದ್ಕೋಬೇಕು, ನಾನೇನಾದ್ರೂ ಕ್ಷಮೆ ಕೇಳ್ಬೇಕಂತ ಏನಾದ್ರು ಇದ್ರೆ ಅದು ರಕ್ಷಿತಾಗೆ ಮಾತ್ರ. ಏನಕ್ಕಂದ್ರೆ ನಮ್ಮ ಮತ್ತು ರಕ್ಷಿತಾ ಅವ್ರ ನಡುವೆ ತುಂಬಾ ವಾಗ್ವಾದ ನಡೆದಿದೆ, ತುಂಬಾ ಎಗವಿ ಆಗಿದೆ, ಏನೆಲ್ಲ ಮಾತಾಡಿದ್ದೀನಿ, ಏನೆಲ್ಲ ಆಗಿದೆ. ಬಟ್ ಅದಕ್ಕೆ ನಾನು ಈ ವೇದಿಕೆಯಿಂದ ಹೊರಗಡೆ ಹೋಗಿಂದ ಮುಂಚೆನೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅಶ್ವಿನಿ ಅವರು ರಕ್ಷಿತ್ ಅವರಿಗೆ ಕ್ಷಮೆ ಕೇಳ್ತಾರೆ. ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಗುಡ್ ಡಿಸಿಷನ್, ಒಂದು ಒಳ್ಳೆ ಎಕ್ಸ್ಪ್ಲೇಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ತಪ್ಪುಗಳು ಮಾಡೋದು ಸಹಜ, ತಿದ್ದು ನಡೆಯೋದೇ ಮನುಜ ಕಣೋ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಅವಾಗೇನೋ ಆಗ್ಬಿಟ್ಟಿದೆ, ಮತ್ತೆ ಅದು ರಿಪೀಟ್ ಆಗಲ್ಲ. ನಾನು ಈ ವೇದಿಕೆ ಹೋಗಿದ್ದ ಮುಂಚೆನೆ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ, ನಾನು ನಿಮ್ಗೆ ಸಾರಿ ಕೇಳ್ತೀನಿ ಅಂತೇಳಿ ಅಶ್ವಿನಿ ಗೌಡ ರಕ್ಷಿತ್ ಅವರಿಗೆ ಕೇಳ್ತಾರೆ. ಇದಕ್ಕಿಂತ ಮುಂಚೆನೂ ಕೇಳಿದರೆ ಮತ್ತೆ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶಕ್ಕೆ ಮತ್ತೆ ಸಾರಿ ಕೇಳಿದ್ರು. ಒಂದು ಒಳ್ಳೆನೆ ಎಕ್ಸ್ಪ್ಲೇಷನ್, ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಯುಟಿಲೈಸ್ ಮಾಡ್ಕೊಂಡ್ರು ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಚೆನ್ನಾಗಿತ್ತು, ಗುಡ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು, ಸರಿನಾ? ಇನ್ನು ಅದಾದ್ಮೇಲೆ ಈ ಪ್ರೋಮೋದಲ್ಲಿ ಎರಡನೇದು ಕಂಡಿರದೆ ಕಾವ್ಯ ಗಿಲ್ಲಿ. ನಮ್ಮ ಕಾವ್ಯ ಅವ್ರು ಹೇಳ್ತಾರೆ ಏನಂದ್ರೆ, ಗಿಲ್ಲಿ ಅವರು ರೇಗಿಸ್ತಾ ಇದ್ರು, ನಾನೇ ಲೀನಿಯನ್ಸ್ ಕೊಟ್ಟಿದ್ದೀನಿ, ತುಂಬಾ ಅತಿ ಆಯ್ತು ಅನಿಸ್ತಾ ಇತ್ತು, ಕೊಡಬಾರ್ದಾಗಿತ್ತು, ತಪ್ಪು ನಂದೆ, ನಾನು ಈಗ ಹೇಳ್ತೀನಿ ಗಿಲ್ಲಿಗೆ, ಇನ್ಮೇಲೆ ರೇಗಿಸ್ಬೇಡ ಗಿಲ್ಲಿ ಅಂತ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಬಟ್ ಗಿಲ್ಲಿ ಅವ್ರ ಆಗ ಅವರ ಒಂದು ಎಕ್ಸ್ಪ್ರೆಷನ್ಸ್, ಅವರ ಒಂದು ಇನ್ನೋಸೆನ್ಸ್, ತಲೆ ಬಗ್ಸ್ಕೊಂಡು ಇನ್ನೇ ಓಕೆ ಓಕೆ ಹಿಂಗೆ 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 ಅಂತಾರೆ. ಸರಿ, ಏನ್ ಗೊತ್ತಾ ಇಲ್ಲಿ ಮೇನ್ ಆಗಿ ಹೌದು ಲೀನಿಯನ್ಸ್ ಕೊಟ್ಟಿದ್ರ, ಇನ್ನೊಂದ ಕಮೆಂಟ್ಸ್ ಎಲ್ಲ ಏನ್ ಬರ್ತಾ ಇದೆ ಅಂದ್ರೆ, ಗಿಲ್ಲಿ ರೇಗ್ಸಿರೋದಕ್ಕೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇರೋದು, ಇಲ್ಲ ಅಂದ್ರೆ ಎರಡನೇ ವಾರದಲ್ಲಿ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಬಿಗ್ ಬಾಸ್ ನ ಟಿವಿಯಲ್ಲಿ ನೋಡ್ತಾ ಇದ್ದೆ, ಬಿಗ್ ಬಾಸ್ ಅದ್ರಲ್ಲಿ ಶೋ ಇರ್ತಿರ್ಲಿಲ್ಲ ಅಂತ ಕಮೆಂಟ್ಸ್ ಬರ್ತಾ ಇದೆ. ಆ ಕಮೆಂಟ್ಸ್ ಸತ್ಯ ಅಸತ್ಯ ಅಂತ ಒಪ್ಪೋದಕ್ಕಿಂತ ಮೇನ್ ಆಗಿ ಕಾವ್ಯ ಅವರು ತುಂಬಾ ಆಟ ಚೆನ್ನಾಗಿ ಆಡಿದ್ದಾರೆ, ಪರ್ಸನಾಲಿಟಿ ಇದೆ, ಕೆಲವು ವಿಷಯಗಳಲ್ಲಿ ಗಿಲ್ಲಿಗೆ ಸಜೆಷನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಮೇನ್ ಕಾರಣ ಕೂಡ ಇದೆ, ಏನಂತ ಗೊತ್ತಾ? ಹೌದು, ಗಿಲ್ಲಿ ಜೊತೆಗಿರುವ ಕಾರಣ ಕಾವ್ಯ ಹೈಲೈಟ್ ಆಗಿದ್ದು. ಇದು ಯಾರು ಒಪ್ಪಲೇಬೇಕು. ನನಗೆ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಿಲ್ಲ, ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇಲ್ಲ, ಹೈಲೈಟ್ ಆಗಿದ್ದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಹೌದು, 100% ಕಾವ್ಯ ಒಂದು ವೇಳೆ ಬೇರೆ ಜೊತೆಗೆ ಯಾರ ಜೊತೆಗೆ ಆದ್ರೂ ಇದ್ದಿದ್ರೆ ಇಷ್ಟು ಹೈಲೈಟ್ ಆಗ್ತಿರ್ಲಿಲ್ಲ ಅನ್ನೋದು ಕಟ್ಟು ಸತ್ಯ, ಒಪ್ಪಲೇಬೇಕು ಕೂಡ, ಸರಿನಾ? ಈಗ ಅಭಿಷೇಕ್ ಅಶ್ವಿನಿ ಇದ್ರು, ಏನಾಯ್ತು? ಅದೇ ರೀತಿ ಬೇರೆ ಜೋಡಿಗಳಿದ್ದು, ಏನಾಯ್ತು? ಆಲ್ಮೋಸ್ಟ್ ಆಲ್ ಎಲ್ಲಾ ಜೋಡಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗಿದೆ. ಈಗ ಸಿಂಗಲ್ಸ್ ಅಂತ ಧ್ರುವಂತು ಸಿಂಗಲ್ ಆಗಿದ್ರು, ಅಶ್ವಿನಿ ಸಿಂಗಲ್ ಆಗಿದ್ರು, ಧನು ಸಿಂಗಲ್ ಆಗಿದ್ರು, ರಘು ಸಿಂಗಲ್ ಆಗಿ ಬಂದಿದ್ದಾರೆ, 4 ಜನ ಆದ್ರು. ಈಗ ಇರೋದೇ ಕಾವ್ಯ ಗಿಲ್ಲಿ, ರಕ್ಷಿತಾ ಸಿಂಗಲ್ ಆಗಿ ಬಂದಿದ್ರು. ಕಾವ್ಯ ಗಿಲ್ಲಿ ಜೋಡಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಈಗಲೂ ಜರ್ನಿ ಮಾಡ್ತಾ ಇದೆ, ಅಂದ್ರೆ ಅದು ಕೇವಲ ಗಿಲ್ಲಿ ಕಾವ್ಯನ ಮಾತ್ರ. ಸರಿ, ಕೆಲವು ಟೈಮಲ್ಲಿ ರೇಗ್ಸಿರೋದ್ರಿಂದ ಪ್ಲಸ್ ಆಗಿದೆ, ನೆಗೆಟಿವ್ ಆಗಿದೆ, ಎಲ್ಲಾನು ಆಗಿದೆ ಅಂತ ಕನ್ಕ್ಲೂಷನ್ ಬಂದ್ರೆ 100% ಕಾವ್ಯ ಗಿಲ್ಲಿ ಅನ್ನೋ ಒಂದು ಪೇರ್ ಇದಲ್ಲ, ಹೊರಗಡೆ ಸಖತ್ತಾಗಿ ಹೊರಲಾಗಿದೆ, ಸಖತ್ತಾಗಿ ಹಿಟ್ ಆಗಿದೆ, ಸಖತ್ತಾಗಿ ಬರ್ತಾ ಇದೆ. ಇದು ಕೂಡ ಸತ್ಯ. ಯಾಕಂದ್ರೆ ಇವ್ರ ಜೋಡಿ ಮೇಲೆನೆ ಕೆಲವು ಪ್ರೋಮೋಗಳು, ಕೆಲವು ಎಪಿಸೋಡ್ಗಳು ನಡೆದಿವೆ ಅಂದ್ರೆ ನಾವು ಒಪ್ಪಲೇಬೇಕು. ಅಂತ ಟೈಮಲ್ಲಿ ನನ್ನ ರೇಗಿಸ್ಬೇಡ ಅಂತ ಹೇಳೋದು ಸರಿನಾ ಅಂದ್ರೆ ಸರಿನೇ. ಏನಕ್ಕಂದ್ರೆ ಅತಿ ಆಯ್ತು, ಸೀಸನ್ನೇ ಮುಗಿಯಕ್ ಬಂತು, ಈಗ್ಲಾದ್ರೂ ಹೇಳಿಲ್ಲ. ಹೇಗಂದ್ರೆ ಏನಂದ್ರೆ ಗೊತ್ತಾ, ಈಗ ಕಾವ್ಯನ ಅಲ್ಲಮ್ಮ ಈ ಮಾತು 2ನೇ ವಾರದಲ್ಲೋ 3ನೇ ವಾರದಲ್ಲೋ ಹೇಳಿದ್ರೆ ನಾವು ಒಪ್ಪೋದಾಗಿತ್ತು, ಇನ್ನು ಕೊನೆ ಒಂದು ವಾರ ಮಗಳಿದೆ, ಈ ಟೈಮಲ್ಲಿ ನಾನು ರೇಗಿಸ್ಬೇಡ ಅಂತ ಈಗಲೇ ಹೇಳ್ತೀಯಾ ಅಂದ್ರೆ ಇಷ್ಟು ದಿನ ಮಾಡಿದ್ದಲ್ಲ ಏನು ಅಂತ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿ ಕಾವ್ಯ ನೆಗೆಟಿವ್ ಮಾಡೋದು ಬೇಡ, ಗಿಲ್ಲಿನೂ ನೆಗೆಟಿವ್ ಮಾಡೋದು ಬೇಡ. ಅಲ್ಲ, ಗಿಲ್ಲಿ ನೆಗೆಟಿವ್ನೇ ಇಲ್ಲ ಬಿಟ್ಬಿಡಿ,
ನೆಗೆಟಿವ್ ಮಾಡೋದು ಬೇಡ ಅಂತ ಹೇಳ್ತೀನಿ, ಸರಿನಾ. ಕೆಲವು ವಿಷಯ ಆಗಿ ಹೋಗಿದೆ, ಈ ಟೈಮಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶ ಟೈಮಲ್ಲಿ ರೇಗಿಸ್ಬೇಡ ಅಂತ ಕಾವ್ಯ ಗಿಲ್ಲಿಗಳು ಹೇಳ್ತಾರೆ. ನನ್ಗೆ ಅನ್ಸಿದ್ದೇನೆಂದ್ರೆ ಆಲ್ಮೋಸ್ಟ್ ಆಲ್ರೆಡಿ 3-4 ವಾರಗಳಾಯ್ತು ಕಾವ್ಯ ಗಿಲ್ಲಿನವ್ರನ್ನ ಗಿಲ್ಲಿ ಕಾವ್ಯವನ್ನ ರೇಗಿಸೋದು ಬಿಟ್ಟು ಅಂತ ಅನಿಸ್ತಾ ಇತ್ತು. ಒಂದು ಅವಕಾಶ ಸಿಕ್ಕಿದೆ, ಅದು ಯೂಟಿಲೈಸ್ ಮಾಡ್ಕೊಂಡ್ರು ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ಬಟ್ ಇದನ್ನು ಕೂಡ ನೆಗೆಟಿವ್ ಎಲ್ಲ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಗಿಲ್ಲಿ ಫ್ಯಾನ್ಸ್ ಯಾರಿದ್ರ ನೆಗೆಟಿವ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಫಿನಾಲೆ ಹತ್ರ ಬರ್ತಾ ಇದೆ. ಒಂದ್ ವೇಳೆ ಸೋಮವಾರನೋ ಮಂಗಳವಾರನೋ ಕಾವ್ಯ ಎಲಿಮಿನೇಟ್ ಆದ್ರೆಗಿನ ಮತ್ತೆ ಕಾವ್ಯ ಫ್ಯಾನ್ಸ್ ವೋಟ್ ಮಾಡ್ಲೇಬೇಕಲ್ವ ಗಿಲ್ಲಿ ಅವ್ರಿಗೆ. ಯಾರೇ ವೋಟ್ ಮಾಡಿದ್ರು ಗಿಲ್ಲಿ ಗೆಲ್ತಾರೆ, ಅದು ಬೇರೆ ವಿಷಯ. ಬಟ್ ಒಬ್ಬರನ್ನ ಪರ್ಸನಲ್ ಆಗಿ ನೆಗೆಟಿವ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಮತ್ತು ನಿಮಗೆ ಪ್ರೋಮೋ ನೋಡಿದಾಗ ಇಲ್ಲಿ ಮೇನ್ ಆಗಿ ರಕ್ಷಿತಾ ಮತ್ತು ಅಶ್ವಿನಿ ಅವರ ಒಂದು ಮ್ಯಾಟ್ರೇ ಆಗಲ್ಲ, ಅವರಿಬ್ರು ಸಾರಿ ಕೇಳಿದ್ರು ತಪ್ಪಾಗಿತ್ತು, ಮುಗದೇ ಬಿಡ್ತು. ಬಟ್ ಗಿಲ್ಲಿ ಕಾವ್ಯ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೇಗ್ಸ್ತಾ ಇದ್ರಲ್ಲ, ನೀವು ಬಿಗ್ ಬಾಸ್ ಮೇಲೆ ಇರ್ತಿಲ್ಲ, ರೇಗ್ಸ್ ಇರೋದಕ್ಕೆ ಅಲ್ಲಿರೋದು ಹಾಗೆ ಹೀಗೆ ಅಂತೆಲ್ಲ ಕಾವ್ಯನ ನೆಗೆಟಿವ್ ಮಾಡೋದು ಬಿಟ್ಬಿಡಿ ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇನೆ. ವೋಟ್ ಮಾಡಿ, ಸಪೋರ್ಟ್ ಮಾಡ್ತಾರೆ ಗಿಲ್ಲಿಗೆ, ವೋಟ್ ಮಾಡಿ ಗೆಲ್ಲಿಸಿ, ಅದು ಬೇರೆ ವಿಷಯ. ಬಟ್ ಇನ್ನೊಬ್ಬನ ನೆಗೆಟಿವ್ ಮಾಡೋದು ಬೇಡ ಅನ್ನೋದೇ ನನ್ನ ಒಂದು ವೈಯಕ್ತಿಕ ವಿಚಾರ ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಇಲ್ಲ. ಇನ್ನೊಂದು ಹಾಕಿನಲ್ಲ ಅಲ್ಲಿ ಸೀಸನ್ ಎಂಟರ್ಟೈನರ್ ಕಾಣ್ತಾ ಇಲ್ಲ ಅಂತ, ಏನಿಲ್ಲ ನನ್ನ ಅನ್ಸಿಕೆ ಏನ್ ಗೊತ್ತಾ, ಇಡೀ ಸೀಸನ್ ಎಲ್ಲ ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗಿ ಆಡಿದ್ರು ಅಂತೇಳಿ ಕಿಚ್ಚ ಸರ್ ಒಂದು ಮೆಚ್ಚುಗೆ ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ರು. ಅದು ಕಿಚ್ಚ ಸರ್ ಕೊಟ್ಟಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇತ್ತು, ಕಲರ್ಸ್ ಅವರು ಕೋಟಾದಿಂದ ಬಂದಿತ್ತ ಅಂತ. ಆದ್ರೆ 2 ಪ್ರೋಮೋ ಬಂದಿದೆ ಇವತ್ತು, 2 ಪ್ರೋಮೋದಲ್ಲಿ ಧುವಂತರ ಕಾಣ್ತಾ ಇಲ್ಲ. ವೇರಿ ಸೀಸನ್ ಎಂಟರ್ಟೈನರ್ ಅನ್ನೋದು ನನ್ನ ಪ್ರಶ್ನೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಆಗಿದ್ದು ಧನು ಸಿಂಗಲ್ ಆಗಿದ್ರು, ರಘು ಸಿಂಗಲ್ ಆಗಿ ಬಂದಿದ್ದಾರೆ, 4 ಜನ ಆದ್ರು. ಈಗ ಇರೋದೇ ಕಾವ್ಯ ಗಿಲ್ಲಿ, ರಕ್ಷಿತಾ ಸಿಂಗಲ್ ಆಗಿ ಬಂದಿದ್ರು. ಕಾವ್ಯ ಗಿಲ್ಲಿ ಜೋಡಿ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಈಗಲೂ ಜರ್ನಿ ಮಾಡ್ತಾ ಇದೆ, ಅಂದ್ರೆ ಅದು ಕೇವಲ ಗಿಲ್ಲಿ ಕಾವ್ಯನ ಮಾತ್ರ. ಸರಿ, ಕೆಲವು ಟೈಮಲ್ಲಿ ರೇಗಿಸಿರೋದ್ರಿಂದ ಪ್ಲಸ್ ಆಗಿದೆ, ನೆಗೆಟಿವ್ ಆಗಿದೆ, ಎಲ್ಲಾನು ಆಗಿದೆ ಅಂತ ಕನ್ಕ್ಲೂಷನ್ ಈಗ ಬಂದ್ರೆ 100% ಕಾವ್ಯ ಗಿಲ್ಲಿ ಅನ್ನೋ ಒಂದು ಪೇರ್ ಇದಲ್ಲ ಹೊರಗಡೆ ಸಖತ್ತಾಗಿ ಹೊರಲಾಗಿದೆ, ಸಖತ್ತಾಗಿ ಹಿಟ್ ಆಗಿದೆ, ಸಖತ್ತಾಗಿ ಬರ್ತಾ ಇದೆ. ಇದು ಕೂಡ ಸತ್ಯ. ಯಾಕಂದ್ರೆ ಇವ್ರ ಜೋಡಿ ಮೇಲೆನೆ ಕೆಲವು ಪ್ರೋಮೋಗಳು, ಕೆಲವು ಎಪಿಸೋಡ್ಗಳು ನಡೆದಿ ಬಂದ್ರೆ ನಾವು ಒಪ್ಲೇಬೇಕು. ಅಂತ ಟೈಮಲ್ಲಿ ನನ್ನ ರೇಗಿಸ್ಬೇಡ ಅಂತ ಹೇಳೋದು ಸರಿನಾ ಅಂದ್ರೆ ಸರಿನಾ. ಏನಕ್ಕಂದ್ರೆ ಅತಿ ಆಯ್ತು, ಸೀಸನ್ನೇ ಮುಗಿಯಕ್ ಬಂತು, ಈಗ್ಲಾದ್ರೂ ಹೇಳಿಲ್ಲ. ಹೇಗಂದ್ರೆ ಏನಂದ್ರೆ ಗೊತ್ತಾ, ಈಗ ಕಾವ್ಯನ ಅಲ್ಲಮ್ಮ ಈ ಮಾತು 2ನೇ ವಾರದಲ್ಲೋ 3ನೇ ವಾರದಲ್ಲೋ ಹೇಳಿದ್ರೆ ನಾವು ಒಪ್ಪೋದಾಗಿತ್ತು, ಇನ್ನೂ ಕೊನೆ ಒಂದು ವಾರ ಮಗಳಿದೆ, ಈ ಟೈಮಲ್ಲಿ ನಾನು ರೇಗಿಸ್ಬೇಡ ಅಂತ ಈಗಲೇ ಹೇಳ್ತೀಯಾ ಅಂದ್ರೆ ಇಷ್ಟು ದಿನ ಮಾಡಿದ್ದಲ್ಲ ಏನು ಅಂತ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾವ್ ಇಲ್ಲಿ ಕಾವ್ಯ ನೆಗೆಟಿವ್ ಮಾಡೋದು ಬೇಡ, ಗಿಲ್ಲಿನೂ ನೆಗೆಟಿವ್ ಮಾಡೋದು ಬೇಡ. ಅಲ್ಲ, ಗಿಲ್ಲಿ ನೆಗೆಟಿವ್ನೇ ಇಲ್ಲ, ಬಿಟ್ಬಿಡಿ, ನೆಗೆಟಿವ್ ಮಾಡೋದು ಬೇಡ ಅಂತ ಹೇಳ್ತೀನಿ, ಸರಿನಾ. ಕೆಲವು ವಿಷಯ ಆಗಿ ಹೋಗಿದೆ, ಈ ಟೈಮಲ್ಲಿ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶ ಟೈಮಲ್ಲಿ ರೇಗಿಸ್ಬೇಡ ಅಂತ ಕಾವ್ಯ ಗಿಲ್ಲಿಗಳು ಹೇಳ್ತಾರೆ. ನನ್ಗೆ ಅನ್ಸಿದ್ದೇನೆಂದ್ರೆ ಆಲ್ಮೋಸ್ಟ್ ಆಲ್ರೆಡಿ 3-4 ವಾರಗಳಾಯ್ತು ಕಾವ್ಯ ಗಿಲ್ಲಿನವ್ರನ್ನ ಗಿಲ್ಲಿ ಕಾವ್ಯವನ್ನ ರೇಗಿಸೋದು ಬಿಟ್ಟು ಅಂತ ಅನಿಸ್ತಾ ಇತ್ತು. ಒಂದು ಅವಕಾಶ ಸಿಕ್ಕಿದೆ, ಅದು ಯೂಟಿಲೈಸ್ ಮಾಡ್ಕೊಂಡ್ರು ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ಬಟ್ ಇದನ್ನು ಕೂಡ ನೆಗೆಟಿವ್ ಎಲ್ಲ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಗಿಲ್ಲಿ ಫ್ಯಾನ್ಸ್ ಯಾರಿದ್ರ ನೆಗೆಟಿವ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಫಿನಾಲೆ ಹತ್ರ ಬರ್ತಾ ಇದೆ. ಒಂದ್ ವೇಳೆ ಸೋಮವಾರನೋ